ಪಲ್ಯದಲ್ಲಿ ಉಪ್ಪು ಜಾಸ್ತಿ ಇದೆ. ನೀವೇನ ಮಾಡಿದ್ದು? ತಗೊಳ್ಳಿ. ಏನಿದು? ಅರ್ಜಿ ಪಂಚಾಯಿತಿ ಕಟ್ಟೆ ಕೊಡೋಕೆ ರುದ್ರವಂಶದವ್ರ ವಿರುದ್ಧ. ಅರ್ಜಿನ? ಯಾಕೆ? ಮಾಲ್ ಸಮೇತ ನಮ್ಮ ಲಾರಿನ ಕದ್ದಿದ್ದಾರೆ ಅಂತ ದೂರು ಕೊಡ್ತಿದ್ದೀನಿ. ರುದ್ರವಂಶದವ್ರ ಮೇಲೆ ಅವ್ರು ಕದ್ದಿದ್ದಾರೆ ಅಂತ ಸಾಕ್ಷಿ ಇದೆಯಾ? ವಿಚಾರಣೆನ ನೀವು ಮಾಡಬೇಕಿಲ್ಲ, ಪಂಚಾಯತಿ ಅವ್ರು ಮಾಡ್ತಾರೆ. ನೀವು ಸಹಿ ಹಾಕಿ ಅಷ್ಟೇ. ನಾನು ಹಾಕಲ್ಲ. ಮತ್ತೆ ಜಗಳ ಆಗೋದು ನಂಗೆ ಇಷ್ಟ ಇಲ್ಲ. ಈಗಾಗಲೇ ಇಬ್ರು ದೊಡ್ಡವರು ಈ ಊರಿನ ಜಗಳ ನಿಲ್ಸೋದಕ್ಕೆ ಪ್ರಾಣ ಕೊಟ್ಟಿದ್ದಾರೆ. ಮತ್ತೆ ನೀವು ನನಗೆ ಉಪದೇಶ ಮಾಡಕ್ ಬರಬೇಡಿ. ನೀವು ಸಿಂಹ ವಂಶದ ವಾರಸ್ದಾರನ ಅಮ್ಮ ಅಷ್ಟೇ, ವಾರಸ್ದಾರ ಅಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಸಹಿ ಮಾಡಿ. ಇಲ್ಲ ಇವತ್ತಲ್ಲ ನಾಳೆ ಇವನು ವಾರಸ್ದಾರ ಆಗ್ತಾನೆ. ಆವಾಗ ಆಗೇನ್ ಮಾಡ್ತೀರಾ? ನನ್ನ ಮೇಲೆ ಸವಾರಿ ಮಾಡ್ತೀರಾ? ಎರಡೂರನ್ನು ಒಂದ್ ಮಾಡ್ತೀರಾ? ಶಾಂತಿ ಶಾಂತಿ ಅಂತ ಓಡಾಡ್ತಿದ್ನಲ್ಲ, ಅವನ ಗತಿ ಏನಾಯ್ತು ಗೊತ್ತಲ್ಲ? ಸತ್ ಹೋದ. ಅಷ್ಟಾದ್ರೂ ನಿಮಗೆ ಮಾತ್ರ ಬುದ್ಧಿ ಬಂದಿಲ್ಲ. ಇನ್ನು ಆ ರುದ್ರವಂಶದವ್ರ ಜೊತೆಗೆ ಸಮಾಧಾನವಾಗಿ ನಗ್ನಗ್ತಾ ಮಾತಾಡುವಂತೀರಾ? ಸಾಧ್ಯನೇ ಇಲ್ಲ. ನನಗೆ ಹೇಗೆ ಬೇಕೋ, ನನಗೆ ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ಅರ್ಜಿಗೆ ಸಹಿ ಹಾಕೊಟ್ರೆ ಹೋಗಿ ದೂರು ಕೊಡ್ತೀನಿ, ಇಲ್ಲ ಅಂದ್ರೆ ನನ್ನ ದಾರಿಲಿ ನಾನು ನಡೀತೀನಿ. ಆಮೇಲೆ ರಕ್ತಪಾತ ಆಯಿತು, ಊರೇ ಹತ್ಕೊಂಡು ಉರಿತು ಅಂತ ನಂತರ ದೂರಬೇಡಿ. ಇನ್ಸ್ಪೆಕ್ಟರ್ ಆಗಿ ಹೇಳೋದು ನನ್ನ ಕರ್ತವ್ಯ, ಹೇಳಿದೆ. ಇಷ್ಟ್ರ ಮೇಲೂ ನೀವು ಲೇಡಿ ಗೆಟಪ್ ಹಾಕ್ಲಿಲ್ಲ ಅಂದ್ರೆ ಹೇಳೋದು ಗೆಟಪ್ ಅವನೇ ನಿಮ್ಗೆ ಹಾಕ್ತಾ. ಗಂಡಸಾಗಿ ಸಾವುಗೆ ಹೆದರ್ಕೊಂಡು ಹೆಣ್ಣಿನ ವೇಷ ಹಾಕೋದ? ನೆವರ್. ಅಂದ್ರೆ ನಿಮ್ಮ ಕೊನೆ ನಿರ್ಧಾರ? ಯಾರು ಬೇಕಾದ್ರೂ ಹೆಣ್ಣಿನ ವೇಷ ಹಾಕ್ಲಿ, ನಾನು ಮಾತ್ರ ಹಾಕಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಬೇಗದಲ್ಲೇ ನಮ್ಮ ಏರಿಯಾದಲ್ಲಿ ಒಂದು ತಿಥಿ ಊಟ ಉಂಟು. ಜಾನಿ, ಜಾನಿ, अशी सुंदर साज सजबून ಏನಿದು ನಿಮ್ ವೇಷ? ಜಾನಿ ಅಲ್ಲ, ಕಾಲ್ ಮಿ ಜಾನು. ಜಾನುನಾ? ನೀವ್ ಇಂತೂರಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನಾಗಿದೆ ನಿಮ್ಗೆ? ಯಾಕೆ ಹೀಗಾಡ್ತಿದ್ದೀರಾ? ನನಗೇನಾಗಿದೆ ನೋಡು, ಎಷ್ಟು ಚೆನ್ನಾಗಿದ್ದೀನಿ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಥವಾ ನಿಮ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಒಂದೇ ಪ್ರಶ್ನೆನ ಎರಡು ತರ ಕೇಳ್ತಿದ್ಯಲ್ಲ, ನಿನ್ ತಲೆ ಸರಿ ಇದೆಯಾ? ಜಾನಿ, ಸೈಕೋ ತರ ಆಡ್ಬೇಡಿ. ಸೈಕೋ ತರ ಆಡ್ತಿಲ್ಲ ಮಧು, ಸೈಕೋಗೋಸ್ಕರ ಈ ರೀತಿ ಬದಲಾಗಿದ್ದೀನಿ. ಸೈಕೋನಾ? ಜಾನಿ, ಏನ್ ಹೇಳ್ತಿದ್ದೀರಾ?
ಗಾಬರಿ ಆಗ್ಬೇಡ. ಟಿವಿ ಆನ್ ಮಾಡು. ನಮಸ್ತೆ ವೀಕ್ಷಕರೇ, ಶಾಕ್ ಆಯ್ತಾ? ನಾನು ಈ ವೇಷದಲ್ಲಿ ಬಪ್ಪಕ್ಕೂ ಒಂದು ಬಲಹೀನವಾದ ಕಾರಣ ಇದೆ. ಸರ್ ಅದು ಬಲವಾದ ಕಾರಣ ಅಲ್ವಾ? ಕಾರಣ ಬಲವಾದ್ದೆ ಮರ್ರೆ, ಆದರೆ ನಾ ಈ ವೇಷ ಹಾಕೊಂಡು ಬಲಹೀನ ಇದೆ. ಯಾಕೆ ಸರ್? ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ನಿಮ್ಮ ಕಾರ್ಯದಕ್ಷತೆನ ನೋಡಿ ನೀವು ಪ್ಯಾಂಟ್ ಶರ್ಟ್ ಹಾಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತ ಈ ವೇಷನ ಹಾಕ್ಸಿದಾರಾ? ಶಟಪ್. ನಾನು ಈ ವೇಷ ಹಾಕೊಂಡದ್ದು ಜನರಲ್ಲಿ ಜಾಗೃತಿ ಮೂಡಿಸೋಕೆ. ಆಲ್ರೆಡಿ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಸರ್. ನೀವೀಗ ಸ್ವಲ್ಪ ಸುಮ್ಮನೆ ಕಂತ್ರೆ ನಾನು ವಿಷಯ ಹೇಳಿ ಮುಗಿಸುದ? ಹೇಳಿ ಸರ್. ನೋಡಿ ಗಂಡಸ್ರೆ, ಯಾಕೆ ಹೆಂಗಸರು ನೋಡ್ಬಾರ್ದಾ? ವೀಕ್ಷಕರೇ, ನಿನ್ನೆ ರಾತ್ರಿ ಸೈಕೋ ಕಿಲ್ಲರ್ ಮುಳ್ಳಪ್ಪ ಎಂಬಾತ ಜೈಲಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೆ ಗಂಡಸರು ಥರ ಇರೋದು ಇಷ್ಟ ಆಗಲ್ಲ. ಅದಕ್ಕೆ ಅವನನ್ನ ಹಿಡಿಯೋವರೆಗೂ ಗಂಡಸರೆಲ್ಲರೂ ಹೆಂಡಿನ ವೇಷ ಹಾಕೊಳ್ಬೇಕು, ಹಾಗೆ ಹೆಂಗಸರೆಲ್ಲ ಗಂಡಿನ ವೇಷ ಹಾಕೊಳ್ಬೇಕು. ಇಲ್ವಾದಲ್ಲಿ ಅವನು ಯಾವ ಕಡೆಯಿಂದ ಯಾರಿಗೆ ಹೇಗೆ ಚಾಕು ಚುಚ್ತಾನಂತ ಗೊತ್ತೇ ಆಗಲ್ಲ. ಸರ್, ಜನಸಾಮಾನ್ಯರ ವಿಷಯ ಬಿಡಿ ಸರ್. ನೀವು ಒಬ್ಬ ಪೊಲೀಸ್ ಆಗಿ ಆ ಸೈಕೋ ಮುಳ್ಳಪ್ಪನಿಗೆ ಭಯ ಬೀಳೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಇಲ್ಕಣಿ ಮರ್ರೆ, ನಾನೊಬ್ಬ ಇನ್ಸ್ಪೆಕ್ಟರ್ ಇರ್ಬೋದು, ಆದ್ರೆ ಅವನ ಕಣ್ಣಿಗೆ ನಾನೊಬ್ಬ ಗಂಡಸರು ನಮ್ಮನೆಯೇ ಕಾಂಬುದು. ಅದಕ್ಕೆ ಈ ವೇಷ. ನೀವು ಇದೇ ವೇಷ ಹಾಕಣಿ. ಮತ್ತೆ ನಮಸ್ಕಾರ ವೀಕ್ಷಕ. ಜೋನಿ, ಬೆಂಗಳೂರಲ್ಲಿ ಏನ್ ನಡೀತಿದೆ? ನನಗೂ ಗೊತ್ತಿಲ್ಲಮ್ಮ, ಆದ್ರೆ ಪ್ರಾಣ ಉಳಿಸ್ಕೊಳ್ಳೋಕೆ ಈ ವೇಷ ಹಾಕೊಂಡಿದ್ದೀನಿ. ಆದಷ್ಟು ಬೇಗ ನೀನು ಪ್ಯಾಂಟು ಶರ್ಟ್ ಹಾಕೊಂಡ್ಬಿಡು. ಅದಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಹೇಳ್ಬೇಕು. ಏನು? ನೀವು ಈ ಡ್ರೆಸ್ ಅಲ್ಲಿ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಿದ್ದೀರಾ. ಗಂಡನ್ನ ಹೆಣ್ಣಿನ ವೇಷದಲ್ಲಿ ನೋಡಿ ಖುಷಿ ಪಡೋ ಜಗತ್ತಿನ ಏಕೈಕ ಪ್ರಾಣಿ ನೀನೇಮ್ಮ. ಮುಜೆ ಬಚಾವ್, ಮುಜೆ ಬಚಾವ್. ನಾನು ನಿಮ್ಮ ಬಾವ ಶ್ರೀರಾಮಚಂದ್ರ ಗೌಡ. ಏನಿದು ನಿಮ್ ಸ್ತ್ರೀ ವೇಷ? ಯಾಕೆ ಚಂದ ಕಾಣಲ್ವಾ? ಯಾಕೆ ಸ್ಟಡಿ ಆಗಿದ್ದೀರಾ ಅದನ್ನ ಹೇಳಿ. ಅದು ಸ್ಟಡಿಯಲ್ಲ, ರೆಡಿ. ಅದನ್ನ ಹೇಳಿ. ಅಯ್ಯೋ, ಅದೊಂದು ದೊಡ್ಡ ಕತೆ ಕಂಬಿಡು. ತೊಂದ್ರೆ ಇಲ್ಲ, ಚಿಕ್ಕದಾಗ ಮಾಡ್ಕೊಂಡು ಹೇಳಿ. ಅದು ನನ್ನ ಜೈಲಿಂದ ಸೈಕೋ ಮುಳ್ಳಪ್ಪ ಅನ್ನೋ ತಪ್ಪಿಸ್ಕೊಂಡಿದ್ದಾನಂತೆ. ಅವನ ಕಣ್ಣಿಗೆ ಗಂಡಸ್ರೆಲ್ಲ ಹೆಂಗಸಾಗಿ ಹೆಂಗಸ್ರೆಲ್ಲ ಗಂಡಸಾಗಿ ಕಾಣಿಸ್ಕೋಬೇಕಂತೆ. ಅವನ್ಗೇನ್ ಬಂದಿರೋದ್ ಮಲ್ಲಾಗ್ರ? ಅಯ್ಯ, ಅದೆಲ್ಲ ನನಗೆ ಏನು ಗೊತ್ತು ಪಾರು. ಆದ್ರೆ ಅವ್ನು ಸಿಗೋಗಂಟ ವೇಷ ಬದಲಾಯಿಸ್ಕೊಂಡಿರಿ ಅಂತ ಭದ್ರಂಗಿ ಇನ್ಸ್ಪೆಕ್ಟರ್ ಹೇಳೋರೆ. ಬಿರ್ನು ಹೋಗು, ನೀನು ವೇಷ ಬದಲಾಯಿಸ್ಕೊಂಡ್ ಬಂದ್ಬಿಡು. ನೀವೇ ಹೆಂಗ್ಸಾದ್ಮೇಲೆ ನನ್ನ ಗಂಡ ಸಾಧ್ಯ ಇದ್ದಾನ ಶ್ರೀ? ಪಾರು ಮೇಡಮ್ನವ್ರೆ, ನಮ್ಮಲ್ಲಿ ಬದಲಾಗಿರೋದು ಬಟ್ಟೆ ಅನ್ನೋದು ಗೆಪ್ತಿ ಇರಲಿ. ನಾನು ಏನು ಹೇಳ್ದೆ ಶ್ರೀ? ಆದ್ರೂ ಶ್ರೀ, ಈ ಬೂಸದ ಮೂಟೆ ಥರ ಇರೋ ನಿಮ್ಮ ಹೊಟ್ಟೆ ನೋಡಿದ್ರೆ ಒಂಥರ ಆಯ್ತದೆ. ಪಾರು, ರೊಚ್ಚಿಗೆ ಹೇಳ್ಬೇಡ, ಹೊಸಿ ಸಮಾಧಾನವಾಗಿರು. ಏನ್ ಸಮಾಧಾನವಾಗಿರೋದೋ ಏನೋ. ನಿಮ್ನ ಹಂಗ್ ನೋಡಿದ್ರೇನೆ ಹೆಂಗೆಂಗೋ ಅನಿಸ್ತಾ ಇತ್ತು, ಇನ್ನ ಹೀಗ್ ನೋಡಿದ್ರೆ ಇನ್ನು ಹೆಂಗೆಂಗೋ ಆಯ್ತದೆ. ಪಾರು, ಮೈ ಕೈ ಮುಟ್ಟು ಮಾತಾಡ್ಸ್ಬೇಡ, ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಕೋಪ ಮಾಡ್ಕೊಂಡ್ರೆ ಎಷ್ಟು ಪಸಂದ ಕಾಣಿಸ್ತೀರಿ, ಹಂಗೆ ಮೀಸನ್ನು ತೆಗೆಸ್ಬಿಟ್ರೆ ಬೋ ಪಸಂದ ಕಾಣಿಸ್ತೀರಿ. ಒಂದು ಹೆಣ್ಣಾಗಿ ಹಿಂಗೆಲ್ಲ ಮಾತಾಡ್ತಿದೆ ಅಲ್ಲ, ನಿಂಗೆ ಏನೋ ಅನ್ಸಲ್ವಾ? ಅನ್ನಿಸ್ತಾನೆ. ಏನಂತ್ಲ? ನಾನು ಬಿರ್ನೆ ಗಂಡ್ಸಾಗಿ ನಿಮ್ನ ಗಟ್ಟಿ ತಪ್ಕೊಂಡು ಮುತ್ಕೊಳ್ಬೇಕು ಅಂತ. ಅಯ್ಯೋ, ಎಷ್ಟು ಗುಂಡಟ ಕಾಣ್ತೀರಿ ಮಾರ್ರೆ. ನಿಮ್ಮನ್ನು ನೋಡಿ ಒಂದು ಎಣ್ಣೆ ನಾಚಿ ಬಿಟ್ಟಿದ್ದು. ಮಾಡಿರೋ ಅಡಿಗೆನ ತಗೊಂಬರಕ್ ಇಷ್ಟೊಂದು ಬೇಕಾ? ಮಾಡ್ರಾದ್ಮೇಲೆ ಉಂಡು ರುಚಿ ನೋಡ್ತಾ ಇದ್ದೆ, ಅದಕ್ಕೆ ಲೇಟ್ ಆಗೋಯ್ತು.